Greetings to one and all. Friends, in my previous sessions, I have given you the theoretical framework of mergers and acquisitions. ನಾವು ಮೊದಲಿಗೆ AS14 ತಿಳ್ಕೊಂಡು AS14 ಅಲ್ಲಿ 2 types of amalgamation ಇದೆ. Amalgamation in the nature of merger, amalgamation in the nature of purchase ಅನ್ನೋ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಾದಮೇಲೆ ನಾವು 2 methods of accounting treatment as per AS14 ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆ್ಯಂಡ್ ಪರ್ಚೇಸ್ ಮೆಥಡ್. ಅದರಲ್ಲಿ ಪರ್ಚೇಸ್ ಮೆಥಡ್ನ ತಗೊಂಡು ಡೀಟೇಲ್ಡ್ ಆಗಿ ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಖ್ಯವಾಗಿ ಈ ಪರ್ಚೇಸ್ ಮೆಥಡಲ್ಲಿ 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ ಅಂತ ಹೇಳಿದ್ದೆ. ಅವು ಏನು? ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಪಿ ಸಿ, ಸ್ಟೆಪ್ 2 ಡಿಸ್ಚಾರ್ಜ್ ಆಫ್ ಪಿ ಸಿ, ಸ್ಟೆಪ್ 3 closure entries in the books of transferor company, and step 4 was opening entries in the books of transferee company. ಇವೆಲ್ಲ ಥಿಯರಿಟಿಕಲ್ ಡಿಸ್ಕಷನ್ ಆಗಿದೆ. ಜರ್ನಲ್ ಎಂಟ್ರೀಸು ಸಹ ತಿಳ್ಕೊಂಡಿದ್ದೀವಿ. ನಾನು ಕಳೆದ ಸೆಷನಲ್ಲೇ ಹೇಳಿದ್ದೆ, ಇವತ್ತು ನಾನು ಪ್ರಾಬ್ಲಮ್ಸ್ ತಗೊಂಡು ಡಿಸ್ಕಸ್ ಮಾಡ್ತೀನಿ ಅಂತ. ಮೊದಲಿಗೆ ಎಕ್ಸ್ಕ್ಲೂಸಿವ್ ಪರ್ಚೇಸ್ ಕನ್ಸಿಡರೇಷನ್ ಪ್ರಾಬ್ಲಮ್ನ ತಗೊಂಡು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಯಾಕಂತ ಹೇಳಿದ್ರೆ 14 ಮಾರ್ಕ್ಸಲ್ಲೂ ಸಹ ಪರ್ಚೇಸ್ ಕನ್ಸಿಡರೇಷನ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಎಕ್ಸ್ಕ್ಲೂಸಿವ್ ಪರ್ಚೇಸ್ ಕನ್ಸಿಡರೇಷನ್ ಪ್ರಾಬ್ಲಮ್ಸ್ ಫಾರ್ 6 ಮಾರ್ಕ್ಸ್ ನಿಮ್ಮ ಎಕ್ಸಾಮ್ಸ್ಗೆ ಬರುತ್ತೆ. ಆದ ಕಾರಣ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಎಕ್ಸ್ಕ್ಲೂಸಿವ್ ಪರ್ಚೇಸ್ ಕನ್ಸಿಡರೇಷನ್ ಪ್ರಾಬ್ಲಮ್. 14 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿದ್ರು ಸಹ ಮೊದಲಿಗೆ ನಾವು ಕಂಡುಹಿಡಿಯಬೇಕಾಗಿರೋದು ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಗೊತ್ತಿದ್ರೆ ಮಾತ್ರನೇ ಯು ಕ್ಯಾನ್ ಗೋ ಟು ಅದರ್ ಸ್ಟೆಪ್ಸ್. ದಿ ಸ್ಟೆಪ್ 1 itself is calculation of PC. Hence, PC calculation plays a pivotal role in your mergers and acquisitions. ಇವತ್ತು ನಾವು ಒಂದು ಸಣ್ಣ ಪ್ರಾಬ್ಲಮ್, ಇನ್ಫ್ಯಾಕ್ಟ್ 2 ಪ್ರಾಬ್ಲಮ್ಸ್ ತಗೊಂಡು ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ದಿ ಥಿಯರಿಟಿಕಲ್ ಡಿಸ್ಕಷನ್ ಇಸ್ ಆಲ್ರೆಡಿ ಓವರ್. ನಮ್ಮ ಸಿಲೆಬಸ್ಗೆ ಬೇಕಾಗಿರುವಂತಹ 4 ಮೆಥಡ್ಸ್ ಆಫ್ ಪಿ ಸಿ ಬಗ್ಗೆ ಹೇಳಿದ್ದೆ. ಒಂದು ಲಮ್ಸಮ್ ಮೆಥಡ್, ಎರಡನೇದು ನೆಟ್ ಅಸೆಟ್ಸ್ ಮೆಥಡ್, ಮೂರನೇದು ನೆಟ್ ಪೇಮೆಂಟ್ ಮೆಥಡ್, ಆ್ಯಂಡ್ ದಿ ಫೈನಲ್ ಒನ್ ವಾಸ್ ಶೇರ್ಸ್ ಎಕ್ಸ್ಚೇಂಜ್ ಮೆಥಡ್. ಈ 4 ಮೆಥಡಲ್ಲಿ ನಾವು ಲಮ್ಸಮ್ ಮೆಥಡಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಇರಲ್ಲ. ದಿ ರಿಮೈನಿಂಗ್ 3 ಮೆಥಡ್ಸಲ್ಲಿ ಯಾವ ರೀತಿಯಾಗಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು 2 ಪ್ರಾಬ್ಲಮ್ಸ್ ತಗೊಂಡು ನೆಟ್ ಅಸೆಟ್ಸ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್, ನೆಟ್ ಪೇಮೆಂಟ್ ಮೆಥಡಲ್ಲಿ ಮತ್ತೊಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ಈ 2 ಮೆಥಡ್ಸ್ ಬಗ್ಗೆ ನಾವು ಸ್ವಲ್ಪ ಕ್ಲಾರಿಟಿನ ಪಡ್ಕೊಳ್ಳೋಣ. ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಅಹೆಡ್ ಆ್ಯಂಡ್ ಟ್ರೈ ಟು ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ಪಿ ಸಿ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಫ್ರೆಂಡ್ಸ್, ಈಗ ನಾವು ಒಂದು ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಇದು ಬೆಂಗಳೂರು ಯೂನಿವರ್ಸಿಟಿ ಜೂನ್ 2015 ಕೇಳಿರುವಂತಹ ಪ್ರಾಬ್ಲಮ್. ಆಗ 5 ಮಾರ್ಕ್ಸ್ ಕೇಳ್ತಾ ಇದ್ರು, ನಾವು 6 ಮಾರ್ಕ್ಸ್ ಕೇಳ್ತಾರೆ. ಮೋರ್ ಆರ್ ಲೆಸ್ ಸಿಮಿಲರ್ ಪ್ರಾಬ್ಲಮ್ಸ್ ಯು ಮೈಟ್ ಗೆಟ್. ನಾವು ಈ ಪ್ರಾಬ್ಲಮ್ ನೋಡೋಣ. ಎಸ್ ಲಿಮಿಟೆಡ್ ಆ್ಯಂಡ್ ಡಿ ಲಿಮಿಟೆಡ್ ಅಗ್ರಿ ಟು ಅಮಾಲ್ಗಮೇಟ್ ಆ್ಯಂಡ್ ಫಾರ್ಮ್ ಅ ನ್ಯೂ ಕಂಪನಿ ಕಾಲ್ಡ್ ಅಸ್ SD ಕಂಪನಿ ಲಿಮಿಟೆಡ್. ವೆನ್ ಯು ಸ್ಟಾರ್ಟ್ ಅ ಪ್ರಾಬ್ಲಮ್, ಮೊದಲನೇದಾಗಿ ಟ್ರಾನ್ಸ್ಫರರ್ ಕಂಪ್ನಿ ಯಾವುದು, ಟ್ರಾನ್ಸ್ಫರಿ ಕಂಪ್ನಿ ಯಾವುದು ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಟ್ರಾನ್ಸ್ಫರರ್ ಕಂಪ್ನಿ 2 ಕಂಪ್ನಿಗಳಿವೆ, ಎಸ್ ಕಂಪನಿ ಲಿಮಿಟೆಡ್ ಆ್ಯಂಡ್ ಡಿ ಕಂಪನಿ ಲಿಮಿಟೆಡ್. ಈ 2 ಕಂಪನಿಗಳು ಟ್ರಾನ್ಸ್ಫರರ್ ಕಂಪನೀಸ್ ಆಗುತ್ತೆ. ನಾವು ಟ್ರಾನ್ಸ್ಫರಿ ಕಂಪ್ನಿ ಯಾವುದು, ಇಲ್ಲಿ ಕೊಟ್ಟಿದ್ದಾನಲ್ಲ SD ಕಂಪನಿ ಲಿಮಿಟೆಡ್ ಅಂತ, ಅದು ಟ್ರಾನ್ಸ್ಫರಿ ಕಂಪನಿ ಆಗುತ್ತೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ದಿ ಬ್ಯಾಲೆನ್ಸ್ ಶೀಟ್ ಆನ್ ದಿ ಡೇಟ್ ಆಫ್ ಅಮಾಲ್ಗಮೇಷನ್ ಈಸ್ ಆಸ್ ಅಂಡರ್. ಅದೇನು ಅನ್ನೋದನ್ನು ನೋಡೋಣ. ನಾವು ಲಯಬಿಲಿಟಿ ಸೈಡ್ ವಿ ಹ್ಯಾವ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್. ಓಕೆ. ಅಸೆಟ್ಸ್ ಕಡೆ ಫಿಕ್ಸ್ಡ್ ಅಸೆಟ್ಸ್, ಸ್ಟಾಕ್, ಡೆಟಾರ್ಸ್, ಕ್ಯಾಶ್. ಇಷ್ಟೇ ಡೀಟೇಲ್ಸ್ ಕೊಟ್ಟಿರೋದು. ಹಿ ಆಸ್ಕ್ಸ್ ಅಸ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಈಗ ಬೇರೆ ಯಾವುದೇ ಡೀಟೇಲ್ಸ್ ಇಲ್ಲಿಲ್ಲ. ಈಗ ಯಾವುದೇ ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಇಟ್ ಇಸ್ ನೆಟ್ ಅಸೆಟ್ಸ್ ಮೆಥಡ್. ಒಂದು ಇಂಪಾರ್ಟೆಂಟ್ ಟ್ರಿಕ್ ಇದೆ. ಯಾವುದೇ ಪ್ರಾಬ್ಲಮ್ಸಲ್ಲಿ ಪಿ ಸಿ ಬಗ್ಗೆ ಕ್ಲಾರಿಟಿ ಇಲ್ಲ, ಪಿ ಸಿ ಬಗ್ಗೆ ಏನೂ ಹೇಳಲಿಲ್ಲ ಅಂತ ಹೇಳಿದ್ರೆ you should come to a conclusion that
ಇಟ್ ಈಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಇಂತಹ ಪ್ರಾಬ್ಲಮ್ಸ್ ಬರೀ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಏನೂ ಹೇಳಿಲ್ಲ, ದೆನ್ ಇಟ್ ಈಸ್ ನೆಟ್ ಅಸೆಟ್ಸ್ ಮೆಥಡ್. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಅಗ್ರೀಡ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ, ಈ ಪ್ರಾಬ್ಲಮಲ್ಲಿ ಅದೂ ಸಹ ಇಲ್ಲ. ಸಿ ಇನ್ ಮೈ ನೆಕ್ಸ್ಟ್ ಸೆಷನ್ಸ್ ವಿ ವಿಲ್ ವರ್ಕೌಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್. ಇದು ಸ್ಟಾರ್ಟಿಂಗ್ ಅನ್ನೋದ್ರಿಂದ ಒಂದು ಸಿಂಪಲ್ ಪ್ರಾಬ್ಲಮ್ನ ತಗೊಂಡು ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರೊಸೀಜರ್ ಟು ಕ್ಯಾಲ್ಕುಲೇಟ್, ದೆನ್ ವಿ ಶಾಲ್ ಗೋ ಅಹೆಡ್ ಆ್ಯಂಡ್ ಡಿಸ್ಕಸ್ ಫ್ಯೂ ಮೋರ್ ಅಡ್ಜಸ್ಟ್ಮೆಂಟ್ಸ್. ಈ ಪ್ರಾಬ್ಲಮಲ್ಲಿ ಬೇರೆ ಏನೂ ಹೇಳಿಲ್ಲ, ಓನ್ಲಿ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ನೌ ಇಟ್ ಈಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್, ಪ್ಲೀಸ್ ನೋಟ್. ಫೈನ್. ಈ ನೆಟ್ ಅಸೆಟ್ಸ್ ಮೆಥಡಲ್ಲಿ ಯು ಶುಡ್ ನೋ ವಿಚ್ ಅಸೆಟ್ಸ್ ಟು ಟೇಕ್, ವಿಚ್ ಲಯಬಿಲಿಟೀಸ್ ಟು ಟೇಕ್. ಅಸೆಟ್ಸ್ ಕಡೆ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಆಲ್ ದಿ ಅಸೆಟ್ಸ್ ಹ್ಯಾವ್ ಟು ಬಿ ಟೇಕನ್. ಫಿಕ್ಸ್ಡ್ ಅಸೆಟ್ಸ್, ಸ್ಟಾಕ್, ಡೆಟರ್ಸ್, ಕ್ಯಾಶ್, 4 ಅಸೆಟ್ಸ್ ಇದೆ. ಈ 4 4 ಅಸೆಟ್ಸ್ನ ನಾವು ತಗೋತೀವಿ. ಈಸ್ ದಟ್ ಕ್ಲಿಯರ್ ಟು ಯು ಮೈ ಡಿಯರ್ ಫ್ರೆಂಡ್ಸ್? ಈ 4 ಅಸೆಟ್ಸ್ ತಗೋತೀವಿ. ಅಸೆಟ್ಸ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಯಾವ ವ್ಯಾಲ್ಯೂ, ಅವನು ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬುಕ್ ವ್ಯಾಲ್ಯೂ ಅಲ್ಲೇ ತಗೋಬೇಕು. ಬುಕ್ ವ್ಯಾಲ್ಯೂ ಇಟ್ ಸೆಲ್ಫ್ ಈಸ್ ಟ್ರೀಟೆಡ್ ಆಸ್ ಅಗ್ರೀಡ್ ವ್ಯಾಲ್ಯೂ. ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಕೊಟ್ಟಿದ್ರೆ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡಿ ಆ ವ್ಯಾಲ್ಯೂನ ತಗೋಬೇಕಿತ್ತು. ಈ ಪ್ರಾಬ್ಲಮಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಆದ ಕಾರಣ ಬುಕ್ ವ್ಯಾಲ್ಯೂ ಅಲ್ಲೇ ತಗೋಬೇಕಾಗತ್ತೆ. ಕ್ಲಿಯರ್? ನಾವು ಕಮಿಂಗ್ ಟು ದಿ ಲಯಬಿಲಿಟೀಸ್ ಸೈಡ್, ನಾನು ಮುಖ್ಯವಾಗಿ ಒಂದು ಹೇಳಿದ್ದೆ, ಓನ್ಲಿ ಔಟ್ಸೈಡರ್ಸ್ ಲಯಬಿಲಿಟಿ ಹ್ಯಾವ್ ಟು ಬಿ ಕನ್ಸಿಡರ್ಡ್. ಈಗ ಲಯಬಿಲಿಟೀಸ್ ಕಡೆ ಏನೇನಿದೆ, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಇಸ್ ಅನ್ ಇನ್ಸೈಡರ್ಸ್ ಲಯಬಿಲಿಟಿ, ಅದನ್ನು ತಗೋಬಾರ್ದು. ಎರಡನೇದಾಗಿ ರಿಸರ್ವ್ಸ್ ಇದೆ. ರಿಸರ್ವ್ಸು ಸಹ ಇಂಟರ್ನಲ್ ಲಯಬಿಲಿಟಿ ಆದ ಕಾರಣ ಅದನ್ನು ಸಹ ನಾವು ತಗೊಳ್ಳೋದಿಲ್ಲ. ಉಳಿದಿರೋದೇನು, ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್. ಸೊ ಲಯಬಿಲಿಟೀಸ್ ಸೈಡಲ್ಲಿ ನಾವು ತಗೊಳ್ಳುವಂತಹ ಲಯಬಿಲಿಟೀಸ್ ಎರಡೇ ಎರಡು, ಯಾವುದು, ಕ್ರೆಡಿಟರ್ಸ್ ಆ್ಯಂಡ್ ಬ್ಯಾಂಕ್ ಲೋನ್. ಈ 2 ಲಯಬಿಲಿಟೀಸ್ ಮಾತ್ರ ತಗೋತೀವಿ. ಅಟ್ ವಾಟ್ ವ್ಯಾಲ್ಯೂ? ಅಟ್ ಬುಕ್ ವ್ಯಾಲ್ಯೂ ಇಟ್ ಸೆಲ್ಫ್, ಬಿಕಾಸ್ ಹಿ ಹ್ಯಾಸ್ ನಾಟ್ ಗಿವನ್ ದಿ ಅಗ್ರೀಡ್ ವ್ಯಾಲ್ಯೂ. ಅವನು ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಆದ ಕಾರಣ ಈ ಬುಕ್ ವ್ಯಾಲ್ಯೂ ಅಲ್ಲೇ ನಾವು ಈ ಲಯಬಿಲಿಟೀಸ್ನೂ ಸಹ ತಗೋಬೇಕಾಗತ್ತೆ. ಕ್ಲಿಯರ್? ಫಸ್ಟ್ ಈ ಒಂದು ಫ್ರೇಮ್ ವರ್ಕ್ನ ನಾವು ತಿಳ್ಕೊಬೇಕಾಗತ್ತೆ. ಅಸೆಟ್ಸ್ ಕಡೆ ಯಾವ ಅಸೆಟ್ಸ್ ಯಾವ ವ್ಯಾಲ್ಯೂ, ಲಯಬಿಲಿಟೀಸ್ ಕಡೆ ಯಾವ ಲಯಬಿಲಿಟೀಸ್ ಯಾವ ವ್ಯಾಲ್ಯೂ, ಇಷ್ಟು ತಿಳ್ಕೊಂಡ್ರೆ ಯುವರ್ ನೆಟ್ ಅಸೆಟ್ಸ್ ಮೆಥಡ್ ಇಸ್ ಓವರ್. ವಾಟ್ ಆರ್ ದಿ ಆನ್ಸರ್ಸ್ ಟು ದೀಸ್ ಕ್ವೆಶ್ಚನ್ಸ್? ಯಾವ ಅಸೆಟ್ಸ್ ಯಾವ ವ್ಯಾಲ್ಯೂ? ಆಲ್ ದಿ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂ. ಲಯಬಿಲಿಟೀಸ್ ಕಡೆ ಯಾವ ಲಯಬಿಲಿಟೀಸ್ ಅಟ್ ವಾಟ್ ವ್ಯಾಲ್ಯೂ? ನಾವು ಲಯಬಿಲಿಟೀಸ್ ಕಡೆ 2 ಲಯಬಿಲಿಟೀಸ್ ತಗೋಬೇಕು, ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್. ಯಾವ ವ್ಯಾಲ್ಯೂ? ಈ ಪ್ರಾಬ್ಲಮಲ್ಲಿ ಬುಕ್ ವ್ಯಾಲ್ಯೂ ಅಲ್ಲೇ ತಗೋತೀವಿ. ಈಸ್ ದಟ್ ಕ್ಲಿಯರ್ ಟು ಯು? ನೌ ಲೆಟ್ ಅಸ್ ಪ್ರೊಸೀಡ್ ಟು ವರ್ಕ್ ಔಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಫ್ರೆಂಡ್ಸ್, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಇದು ನೆಟ್ ಅಸೆಟ್ಸ್ ಮೆಥಡ್ ಇರೋದ್ರಿಂದ ನಾನು ನೆಟ್ ಅಸೆಟ್ಸ್ ಮೆಥಡ್ ಅಂತ ಬ್ರಾಕೆಟ್ಸಲ್ಲಿ ಬರ್ಕೊಂಡಿದ್ದೀನಿ. ನಾವು ಲೆಟ್ ಮೀ ಡ್ರಾ ಟೇಬಲ್. ಇಲ್ಲಿ ಒಂದು ಕಾಲಮ್ ಪರ್ಟಿಕ್ಯುಲರ್ಸ್ ಕಾಲಮ್ ಇರಲಿ. ನಾವು ಬಿಕಾಸ್ ಐ ಹ್ಯಾವ್ 2 ಟ್ರಾನ್ಸ್ಫರರ್ ಕಂಪನಿ ಲಿಮಿಟೆಡ್ಸ್, ಯಾವುದು, ಎಸ್ ಕಂಪನಿ ಲಿಮಿಟೆಡ್ ಆ್ಯಂಡ್ ಡಿ ಕಂಪನಿ ಲಿಮಿಟೆಡ್ ಆದ ಕಾರಣ ಸೊ 3 ಕಾಲಮ್ಸ್ ಹಾಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ಕಾಲಮ್, ಎಸ್ ಕಂಪನಿ ಲಿಮಿಟೆಡ್, ಡಿ ಕಂಪನಿ ಲಿಮಿಟೆಡ್. ಫ್ರೆಂಡ್ಸ್, ನಾವು ಲೆಟ್ ಅಸ್ ಪ್ರೊಸೀಡ್. ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ತಗೋಬೇಕು, ಕರೆಕ್ಟಾ? ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆರ್ ಅಗ್ರೀಡ್ ವ್ಯಾಲ್ಯೂ, ಸೊ ಯು ಕ್ಯಾನ್ ಕಾಲ್ ಇಟ್ ಅಸ್ ಅಗ್ರೀಡ್ ವ್ಯಾಲ್ಯೂ. ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯಾದ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಅಗ್ರೀಡ್ ವ್ಯಾಲ್ಯೂ ಇಲ್ಲದಿರುವ ಕಾರಣ ಇಲ್ಲಿ ಏನೂ ಹೇಳಿಲ್ಲ, ನಾವು ಬುಕ್ ವ್ಯಾಲ್ಯೂ ಅಲ್ಲೇ ತಗೋತೀವಿ. ಫಸ್ಟ್ ಅಸೆಟ್ಸ್ ಯಾವ್ಯಾವುದಿದೆ? ಫಿಕ್ಸ್ಡ್ ಅಸೆಟ್ಸ್ ಇದೆ, ಬರ್ಕೊಳ್ಳೋಣ. ಫಿಕ್ಸ್ಡ್ ಅಸೆಟ್ಸ್, ಎಸ್ ಲಿಮಿಟೆಡ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ? 60,000 ಇದೆ, ಅದನ್ನು ಬರ್ಕೊಳ್ಳೋಣ. ನಾವು ಡಿ ಲಿಮಿಟೆಡಲ್ಲಿ ಫಿಕ್ಸ್ಡ್ ಅಸೆಟ್ಸ್ 90,000 ಇದೆ, ಅದನ್ನು ಸಹ ದಯವಿಟ್ಟು ಬರ್ಕೊಳ್ಳಿ. ಈಗ ಫಸ್ಟ್ ಅಸೆಟ್ ಅಂದರೆ ಇಲ್ಲಿರುವಂತಹ ಫಿಕ್ಸ್ಡ್ ಅಸೆಟ್ಸ್ನ 60,000 90,000 ಬರ್ಕೊಂಡಿದ್ದೀನಿ. ಈಗ ಎರಡನೇ ಅಸೆಟ್ ಸ್ಟಾಕ್. ಆ ಅಸೆಟ್ಗೂ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಎರಡನೇ ಅಸೆಟ್ ಸ್ಟಾಕ್ ಅಂತ ಬರ್ಕೊಂಡಿದ್ದೀನಿ. ಸ್ಟಾಕಿನ ವ್ಯಾಲ್ಯೂ ಎಷ್ಟಿದೆ? 30,000 ಫಾರ್ ಎಸ್ ಲಿಮಿಟೆಡ್, 55,000 ಫಾರ್ ಡಿ ಲಿಮಿಟೆಡ್, ಅದನ್ನು ಸಹ ಬರ್ಕೊಂಡಿದ್ದೀನಿ. ನಾವು ದಿ ಥರ್ಡ್ ಅಸೆಟ್ ಯಾವುದಿದೆ? ಡೆಟಾರ್ಸ್ ಇದೆ, ಡೆಟಾರ್ಸ್ನೂ ಸಹ ಬರ್ಕೊಳ್ಳೋಣ. ಡೆಟಾರ್ಸ್ ಯಾವ ವ್ಯಾಲ್ಯೂ ಅಲ್ಲಿದೆ ಅಂತ ನೋಡಿ. 40,000 rupees ಇಸ್ ದೇರ್ ಫಾರ್ ಎಸ್ ಕಂಪನಿ ಲಿಮಿಟೆಡ್, ಅದನ್ನು ಬರ್ಕೊಂಡಿದ್ದೀನಿ. 65,000 ಇಸ್ ದೇರ್ ಫಾರ್ ಡಿ ಕಂಪನಿ ಲಿಮಿಟೆಡ್, ಅದನ್ನು ಸಹ ಬರ್ಕೊಂಡಿದ್ದೀನಿ. ನಾವು ದಿ ಲಾಸ್ಟ್ ಅಸೆಟ್, ಒಂದೇ ಒಂದು ಅಸೆಟ್ ಉಳ್ಕೊಂಡಿದೆ, ಅದು ಯಾವುದು? ಕ್ಯಾಶ್, ಅದನ್ನು ಸಹ ತಗೊಳ್ಳೋಣ.
ವಾಟ್ ಇಸ್ ದಿ ಕ್ಯಾಶ್ ಬ್ಯಾಲೆನ್ಸ್? ಎಸ್ ಲಿಮಿಟೆಡ್ಗೆ 25,000 ಇದೆ. ಡಿ ಲಿಮಿಟೆಡ್ ಅಲ್ಲಿ ಯಾವುದೇ ರೀತಿಯಾದ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ. ಸೊ ಐ ವಿಲ್ ರೈಟ್ ಇಟ್ ಆಸ್ ನಿಲ್. ಇಸ್ ದಿಸ್ ಕ್ಲಿಯರ್? ಸೊ ಅಸೆಟ್ಸ್ ಕಡೆ ಎಲ್ಲ ಅಸೆಟ್ಸ್ನು ನಾನು ತಗೊಂಡಿದ್ದೀನಿ. ನಾವು ಲೆಟ್ ಅಸ್ ಟೇಕ್ ದಿ ಟೋಟಲ್ ಆಫ್ ದಿಸ್. ಇದನ್ನು ನಾನು ಏನಂತ ಕರಿತೀನಿ? ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಥವಾ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಈಗ ಇದನ್ನು ಎ ಅಂತ ಕರಿತೀನಿ. ಇಸ್ ದಟ್ ಓಕೆ? ನಾವು ಇದರ ಟೋಟಲ್ ತೊಗೊಂಡ್ರೆ 60,000 ಪ್ಲಸ್ 30,000 ಪ್ಲಸ್ 40,000 ಪ್ಲಸ್ 25,000 ಈ 4 ಅಮೌಂಟ್ಸ್ ಟೋಟಲ್ ತೊಗೊಂಡ್ರೆ ಯು ವಿಲ್ ಗೆಟ್ 1,55,000. ಸಿಮಿಲರ್ಲಿ ಡಿ ಕಂಪನಿಯ ಟೋಟಲ್ ತೊಗೊಂಡ್ರೆ 90,000 ಪ್ಲಸ್ 55 ಪ್ಲಸ್ 65,000 ತೊಗೊಂಡ್ರೆ ಯು ವಿಲ್ ಗೆಟ್ 2,10,000. ಫ್ರೆಂಡ್ಸ್, ಹಾಫ್ ದಿ ಪ್ರಾಬ್ಲಮ್ ಆಗಿದೆ. ಈಗ ಲಯಬಿಲಿಟೀಸ್ ಕಡೆ ಬರೋಣ. ಲಯಬಿಲಿಟೀಸ್ ಕಡೆ ಎರಡೇ ಲಯಬಿಲಿಟೀಸ್ ಇದೆ. ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್. ಐ ಮೀನ್ ಟು ಸೇ ಔಟ್ಸೈಡರ್ಸ್ ಲಯಬಿಲಿಟೀಸ್. ಸೊ ಕ್ರೆಡಿಟರ್ಸ್ ಅಂಡ್ ಬ್ಯಾಂಕ್ ಲೋನ್ ತಗೊಳ್ಳೋಣ. ಸೊ ಲಯಬಿಲಿಟೀಸ್ ಟೇಕನ್ ಓವರ್. ಫಸ್ಟ್ ಲಯಬಿಲಿಟಿ ಯಾವುದಿದೆ? ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ನ ಬರ್ಕೊಳ್ಳೋಣ. ಕ್ರೆಡಿಟರ್ಸ್ ಎಷ್ಟಿದೆ ಅಂತ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ. 20,000, 45,000. ಆ ಅಮೌಂಟ್ನ ನಾನಿಲ್ಲಿ ಬರೀತೀನಿ. 20,000 ಇಸ್ ಫಾರ್ ಎಸ್ ಕಂಪನಿ ಲಿಮಿಟೆಡ್, 45,000 ಈಸ್ ಫಾರ್ ಡಿ ಕಂಪನಿ ಲಿಮಿಟೆಡ್. ಈ ಎರಡು ಅಮೌಂಟ್ಸ್ನ ನಾನು ಬರ್ಕೊಂಡಿದ್ದೀನಿ. ಸೊ ಕ್ರೆಡಿಟರ್ಸ್ ಆದಮೇಲೆ ದಿ ನೆಕ್ಸ್ಟ್ ಓನ್ಲಿ ಲಯಬಿಲಿಟಿ, ಔಟ್ಸೈಡರ್ಸ್ ಲಯಬಿಲಿಟಿ ಏನು? ಬ್ಯಾಂಕ್ ಲೋನ್. ಸೊ ಬ್ಯಾಂಕ್ ಲೋನ್ನು ಸಹ ಬರ್ಕೋತೀನಿ. ಬ್ಯಾಂಕ್ ಲೋನ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ. ಎಸ್ ಕಂಪನಿ ಲಿಮಿಟೆಡ್ಗೆ ಬ್ಯಾಂಕ್ ಲೋನ್ ಇಲ್ಲ, ನಿಲ್ಲಿದೆ. ಡಿ ಕಂಪನಿಗೆ ಮಾತ್ರ 45,000 ಇರೋದ್ರಿಂದ ಎಸ್ ಕಂಪನಿಗೆ ನಿಲ್ ಅಂತ ಬರ್ಕೋತೀನಿ. ಆ್ಯಂಡ್ ಡಿ ಕಂಪನಿಗೆ 45,000 ಇದೆ. ಆ 45,000ನ ಇಲ್ಲಿ ಬರ್ಕೊಂಡಿದ್ದೀನಿ. ಫ್ರೆಂಡ್ಸ್, I will take the total of these two outsiders liabilities. This is total liabilities taken over, that is B. So yes ಕಂಪನಿಗೆ ಟೋಟಲ್ ಎಷ್ಟು ಬರುತ್ತೆ? 20,000 ಬರುತ್ತೆ. Y ಕಂಪನಿಗೆ ಇಲ್ಲಿ 45,000 ಪ್ಲಸ್ 45,000 90,000 ಬರುತ್ತೆ. ಫ್ರೆಂಡ್ಸ್, ಈಗ ಕೇಳಿಸ್ಕೊಳ್ಳಿ. ಪರ್ಚೇಸ್ ಕನ್ಸಿಡರೇಷನ್ ಈಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಅಂದರೆ ನೆಟ್ ಅಸೆಟ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ? ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಈ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇಂದ ಈ ಟೋಟಲ್ ಲಯಬಿಲಿಟೀಸ್ ಟೇಕನ್ ಓವರ್ನ ನಾವು ಡಿಡಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ನೆಟ್ ಅಸೆಟ್ಸ್ ಆ್ಯಂಡ್ ದಟ್ ಅಮೌಂಟ್ ಇಟ್ ಸೆಲ್ಫ್ ಈಸ್ ಪರ್ಚೇಸ್ ಕನ್ಸಿಡರೇಷನ್. ಈಗ 1,55,000 ಮೈನಸ್ 20,000. ಓಕೆ, ಇದನ್ನು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ 1,55,000 ಮೈನಸ್ 20,000 ಎಷ್ಟು ಬರುತ್ತೆ? 1,35,000. ಸೊ ಎಸ್ ಲಿಮಿಟೆಡ್ನ purchase consideration is 1,35,000. Similarly, D Limited 2,10,000 minus 90,000 ಮಾಡಿದ್ರೆ you will get 1,20,000. This 1,20,000 is the purchase consideration for D Limited. Friends, hope you have understood. ಇನ್ನೊಂದ್ಸಲ ಇಡೀ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ರಾಬ್ಲಮಲ್ಲಿ ಬರೀ ಬ್ಯಾಲೆನ್ಸ್ ಶೀಟ್ ಒಂದು ಕೊಟ್ಟಿದ್ದಾನೆ, ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ. ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ಆಮೇಲೆ ನೋಡೋಣ. ಈಗ ಈ ಪ್ರಾಬ್ಲಮಲ್ಲಿ ಯಾವುದೇ ಮಾಹಿತಿ ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ಡೂ ಇಟ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಅದು ಗೊತ್ತಿದೆ. ಈಗ ನೆಟ್ ಅಸೆಟ್ಸ್ ಅಂದರೆ ಏನು? ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಸೊ ಅಸೆಟ್ಸ್ ಒಂದು ಪಾರ್ಟ್ ಆಗುತ್ತೆ, ಲಯಬಿಲಿಟಿ ಮತ್ತೊಂದು ಪಾರ್ಟ್ ಆಗುತ್ತೆ. ಅಸೆಟ್ಸಲ್ಲಿ 2 questions. ವಿಚ್ ಅಸೆಟ್ಸ್, ವಾಟ್ ವ್ಯಾಲ್ಯೂ. ನಾವು ವಿಚ್ ಅಸೆಟ್ಸ್? ಆಲ್ ದಿ ಅಸೆಟ್ಸ್. ಇಲ್ಲಿ ಎಲ್ಲ ಅಸೆಟ್ಸು ತೊಗೋಬೇಕಾಗತ್ತೆ. ವಾಟ್ ವ್ಯಾಲ್ಯೂ? ಆ್ಯಕ್ಚುಲಿ ಅಗ್ರೀಡ್ ವ್ಯಾಲ್ಯೂನೇ ತೊಗೋಬೇಕಿತ್ತು. ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿಲ್ಲ. ಆದ ಕಾರಣ ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಈ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ನೇ ನಾನು ಅಗ್ರೀಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ದೀನಿ. ನಾವು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ಲೆಸ್ ಲಯಬಿಲಿಟೀಸ್. ಲಯಬಿಲಿಟೀಸಲ್ಲಿ ವಾಟ್ ಲಯಬಿಲಿಟೀಸ್ ಅಟ್ ವಾಟ್ ವ್ಯಾಲ್ಯೂ. ಸೊ ಇಲ್ಲಿ ಔಟ್ಸೈಡರ್ಸ್ ಲಯಬಿಲಿಟೀಸ್ ಎರಡು ಔಟ್ಸೈಡರ್ಸ್ ಲಯಬಿಲಿಟೀಸ್ ಇದೆ. ಅದು ಕ್ರೆಡಿಟರ್ಸ್ ಆ್ಯಂಡ್ ಬ್ಯಾಂಕ್ ಲೋನ್. ಆ ಕ್ರೆಡಿಟರ್ಸ್ ಆ್ಯಂಡ್ ಬ್ಯಾಂಕ್ ಲೋನ್ ತೊಗೊಂಡಿದ್ದೀನಿ. ವಾಟ್ ವ್ಯಾಲ್ಯೂ? ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದಿರುವ ಕಾರಣ ಬುಕ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಿದ್ದೀನಿ. ಐ ಹ್ಯಾವ್ ಟೇಕನ್ ದಿ ಬುಕ್ ವ್ಯಾಲ್ಯೂಸ್. ಸೊ ಈ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ ಟೇಕನ್ ಓವರ್ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಪರ್ಚೇಸ್ ಕನ್ಸಿಡರೇಷನ್, and that is purchase consideration under
net assets method. Friends, hope you have understood the concept under net assets method and how to calculate purchase consideration under net assets method. ಇಂತಹ ಪ್ರಾಬ್ಲಮ್ಸ್ ನಿಮಗೆ ಎಕ್ಸ್ಕ್ಲೂಸಿವ್ PC calculation problems 6 marks ಬರುತ್ತೆ. Hope you have understood. Now that you have understood this problem, now let us proceed further and try to calculate purchase consideration under net payment method. Friends, let us move ahead. Friends, ಈಗ ಈ ಪ್ರಾಬ್ಲಮ್ನ ನೋಡೋಣ. ಇದು ಬೆಂಗಳೂರು ಯೂನಿವರ್ಸಿಟಿ ಜೂನ್ 2019 ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್, 6 ಮಾರ್ಕ್ಸ್ ಪ್ರಾಬ್ಲಮ್. ವೆರಿ ಸಿಮಿಲರ್ ಪ್ರಾಬ್ಲಮ್ಸ್ ಯು ಮೈಟ್ ಗೆಟ್. ಈ ಪ್ರಾಬ್ಲಮ್ ಹೇಗಿದೆ ಅನ್ನೋದನ್ನ ಈಗ ನಾವು ನೋಡೋಣ. ದಿ ಅಬ್ಸ್ಟ್ರಾಕ್ಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಅರುಣ್ ಲಿಮಿಟೆಡ್ ಆಸ್ ಆನ್ 31st March 2018 ಈಸ್ ಆಸ್ ಫಾಲೋಸ್. ಒಂದು ಬ್ಯಾಲೆನ್ಸ್ ಶೀಟ್ನ ಅಬ್ಸ್ಟ್ರಾಕ್ಟ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಯಾವ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ 15 lakhs ಅಂತ ಹೇಳಿದ್ದಾನೆ. 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakhs. ಈ ಎರಡು ಶೇರ್ಸ್ನ ಫೇಸ್ ವ್ಯಾಲ್ಯೂ ಇಸ್ 100 rupees per share. ಕೀಪ್ ದಟ್ ಇನ್ ಮೈಂಡ್. ಆ್ಯಂಡ್ ಥರ್ಡ್ ಇನ್ಫಾರ್ಮೇಷನ್ ಅವ್ನು ಕೊಟ್ಟಿರೋದು 13% ಡಿಬೆಂಚರ್ಸ್ rupees 3 lakhs. ಓಕೆ. ನಾವು ಆನ್ 1st April 2018 Bhagya Limited agreed to acquire Arun Limited on following terms. ಇಲ್ಲಿ ಮುಖ್ಯವಾಗಿ ಯಾವ ಕಂಪನಿನ ಅಕ್ವೈರ್ ಮಾಡ್ಕೊಂಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಭಾಗ್ಯ ಲಿಮಿಟೆಡ್ ಹ್ಯಾಸ್ ಅಕ್ವೈರ್ಡ್ ಅರುಣ್ ಲಿಮಿಟೆಡ್. ದೆನ್ ಭಾಗ್ಯ ಲಿಮಿಟೆಡ್ನ ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ, ಅರುಣ್ ಲಿಮಿಟೆಡ್ನ ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ. ಕೀಪ್ ದಟ್ ಇನ್ ಮೈಂಡ್. ವಾಟ್ ಆರ್ ದಿ ಟರ್ಮ್ಸ್ ಅನ್ನೋದನ್ನು ಈಗ ನೋಡೋಣ. ದಿ ಫಸ್ಟ್ ಪಾಯಿಂಟ್, 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್. ಅಂದರೆ ಇಲ್ಲಿದಾರಲ್ಲ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakhs ಅಂತ ಇದೆಯಲ್ಲ, ದೀಸ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ₹10 ಕ್ಯಾಶ್ ಪರ್ ಶೇರ್. ಒಂದು ಶೇರಿಗೆ 10 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಹೌ ಮೆನಿ ಶೇರ್ಸ್ ವಿ ಹ್ಯಾವ್? ಇಲ್ಲಿ ನೋಡಿ, 8 lakh ಇಸ್ ದಿ ಕ್ಯಾಪಿಟಲ್. ಒಂದು ಶೇರಿನ ಫೇಸ್ ವ್ಯಾಲ್ಯೂ ಈಸ್ 100. therefore 8 lakh divided by 100 ಮಾಡಬೇಕಾಗತ್ತೆ. ಯು ವಿಲ್ ಗೆಟ್ 8000 ಶೇರ್ಸ್ ಇದೆ. ಈ ಕಂಪನಿಯಲ್ಲಿ 8000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಪ್ರತಿ ಶೇರ್ಗೂ 10 ರೂಪಾಯಿ ಕೊಡ್ತಾ ಇದ್ದಾರೆ. ಕೀಪ್ ದಟ್ ಇನ್ ಮೈಂಡ್. ಆ್ಯಂಡ್ ಅದು ಮಾತ್ರ ಅಲ್ಲ, ಆ್ಯಂಡ್ ರಿಸೀವ್ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆಫ್ ಭಾಗ್ಯ ಲಿಮಿಟೆಡ್ ಫಾರ್ ಈಚ್ ಪ್ರಿಫರೆನ್ಸ್ ಶೇರ್ ಇನ್ ಅರುಣ್ ಲಿಮಿಟೆಡ್. ಇಲ್ಲಿ ನೋಡಿ, ಒಂದು ಶೇರ್ ನಿಮ್ಮಲ್ಲಿದ್ದರೆ ನಾನು 2 ರೀತಿಯಾದ ಪೇಮೆಂಟ್ ಮಾಡ್ತಾ ಇದ್ದೀನಿ. ಯಾರು? ಭಾಗ್ಯ ಲಿಮಿಟೆಡ್ ಹೇಳುತ್ತೆ, ಐ ವಿಲ್ ಬಿ ಮೇಕಿಂಗ್ 2 types ಆಫ್ ಪೇಮೆಂಟ್. ಒಂದು, ಐ ವಿಲ್ ಗಿವ್ 10 rupees ಕ್ಯಾಶ್ ಪ್ಲಸ್ 1 share ಆಫ್ ಭಾಗ್ಯ ಲಿಮಿಟೆಡ್ ಆಫ್ ₹100. therefore preference shareholders are receiving 2 types of payment. One in the form of cash, ಮತ್ತೊಂದು in the form of preference shares. Keep that in mind. Okay, let us see what is second point. Each equity shareholder will receive ₹20 cash. ಇಲ್ಲಿ ಎಷ್ಟು ಈಕ್ವಿಟಿ ಶೇರ್ಸ್ ಇದ್ದಾರೆ ಅಂತ ನೋಡೋಣ. 15 lakh is the capital, 100 rupees is the face value. 15 lakh divided by 100 ಮಾಡಿದ್ರೆ you will get 15,000 shares. 15,000 ಶೇರ್ಸ್ ಇದೆ. ಪ್ರತಿ ಶೇರ್ಗೂ 20 ರೂಪಾಯಿ ಕೊಡ್ತಾ ಇದ್ದಾರೆ. ಕೀಪ್ ದಟ್ ಇನ್ ಮೈಂಡ್. ಆ್ಯಂಡ್ 1 ಈಕ್ವಿಟಿ ಶೇರ್ ಆಫ್ ₹100 ಈಚ್. ಒಂದು ಈಕ್ವಿಟಿ ಶೇರ್ 100 rupees ವರ್ತ್ ಈಕ್ವಿಟಿ ಶೇರ್ ಕೊಡ್ತಾ ಇದ್ದಾರೆ ಆಫ್ ಭಾಗ್ಯ ಲಿಮಿಟೆಡ್. ಬಟ್ ಮಾರ್ಕೆಟ್ ಪ್ರೈಸ್ ಆಫ್ ₹140 ಪರ್ ಶೇರ್. ದ ಇಶ್ಯೂ ಪ್ರೈಸ್ ತಗೋಬೇಕಾಗತ್ತೆ ನಾವು PC ಕ್ಯಾಲ್ಕುಲೇಷನ್ಗೆ. ದೇರ್ಫೋರ್ ಇಶ್ಯೂ ಪ್ರೈಸ್ ಈಸ್ ಮಾರ್ಕೆಟ್ ಪ್ರೈಸ್. ಎಷ್ಟಿದೆ? 140 ಪರ್ ಶೇರ್. ಓಕೆ. ಈಕ್ವಿಟಿ ಶೇರ್ಸ್ಗೂ ಸಹ 2 ರೀತಿಯಾದ ಪೇಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಮತ್ತೊಂದು ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಕೀಪ್ ದಟ್ ಇನ್ ಮೈಂಡ್. ಪ್ರಿಫರೆನ್ಸ್ ಶೇರ್ಗೂ ಸಹ 2 ರೀತಿಯಾದ ಪೇಮೆಂಟು, ಈಕ್ವಿಟಿ ಶೇರ್ಸ್ಗೂ ಸಹ 2 ರೀತಿಯಾದ ಪೇಮೆಂಟ್. ನಾವು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಅರುಣ್ ಲಿಮಿಟೆಡ್ ₹10,000 reimbursed by Bhagya Limited, but actual expenses 12,500. Now this you need not consider as of now for PC calculations. ಈಗ ನಾವು PC ಕ್ಯಾಲ್ಕುಲೇಷನ್ ಮಾಡೋಣ. ಅದು ಹೇಗೆ ಮಾಡಬೇಕು, ಯಾವ ಮೆಥಡ್ ಫಸ್ಟ್ ಅದು ತಿಳ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ದಿ ಪೇಮೆಂಟ್ ಮೇಡ್ ಟು ದಿ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ರೆ ಅದು ನೆಟ್ ಪೇಮೆಂಟ್ ಮೆಥಡ್. ಈಗ ನೋಡಿ, ಈ ಪ್ರಾಬ್ಲಮಲ್ಲಿ ಎಷ್ಟು ಕ್ಲಿಯರ್ ಆಗಿ
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವ ರೀತಿಯಾದ ಪೇಮೆಂಟ್ಸ್ ಮಾಡಿದ್ದೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವ ರೀತಿಯಾದ ಪೇಮೆಂಟ್ ಮಾಡಿದ್ದೀವಿ ಅಂತ ಇನ್ಫಾರ್ಮೇಷನ್ ಇದೆ. ಸೊ ಈ ಥರ ಇನ್ಫಾರ್ಮೇಷನ್, ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಆಸ್ ರಿಗಾರ್ಡ್ಸ್ ದಿ ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್ ಕೊಟ್ಟಿದ್ರೆ ಅದು ನೆಟ್ ಪೇಮೆಂಟ್ ಮೆಥಡ್. ಇದನ್ನು ಫಸ್ಟ್ ನೀವು ತಿಳ್ಕೋಬೇಕಾಗತ್ತೆ. ಅಗೈನ್ ಐ ರಿಪೀಟ್, ಈ ಪ್ರಾಬ್ಲಮಲ್ಲಿ ಹೌ ಡಿಡ್ ಯು ಕಮ್ ಟು ಅ ಕನ್ಕ್ಲೂಷನ್ ದಟ್ ಈ ಪ್ರಾಬ್ಲಮ್ ನೆಟ್ ಪೇಮೆಂಟ್ ಮೆಥಡ್ ಅಂತ? ಈ ಪ್ರಾಬ್ಲಮಲ್ಲಿ ಶೇರ್ ಹೋಲ್ಡರ್ಸ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಆಸ್ ರಿಗಾರ್ಡ್ಸ್ ಪೇಮೆಂಟ್ ಇರೋದ್ರಿಂದ ಇಟ್ ಈಸ್ ನೆಟ್ ಪೇಮೆಂಟ್ ಮೆಥಡ್. Friends, let us see how to calculate this particular problem. Now, calculation of PC anta barkoli brackets alli net payment method. Now, let us draw a small table, particulars, amount. Onde transferor company irodrinda ಒಂದು amount column ಸಾಕು. Now, particulars column and amount column. ಈಗ ದಿ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ಟು ದಿ ಶೇರ್ ಹೋಲ್ಡರ್ಸ್. ಇಲ್ಲಿ ಎರಡು ರೀತಿಯಾದ ಶೇರ್ ಹೋಲ್ಡರ್ಸ್ ಇದ್ದಾರೆ, ಒಂದು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಮತ್ತೊಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಲೆಟ್ ಅಸ್ ಗೋ ಅಹೆಡ್ ಅಂಡ್ ಟ್ರೈ ಟು ಸಿ ವಾಟ್ ಇಸ್ ದಿ ಪೇಮೆಂಟ್ ಮೇಡ್ ಟು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ಮತ್ತೆ ಪ್ರಾಬ್ಲಮ್ಗೆ ಬನ್ನಿ. ಇಲ್ಲಿ ನೋಡಿ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎರಡು ರೀತಿಯಾದ ಪೇಮೆಂಟ್, ಒನ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಎಷ್ಟು ಅಂತ ನೋಡೋಣ. ಈಗ ತಾನೇ ಹೇಳಿದ್ದೀವಿ ಎಷ್ಟು ಕ್ಯಾಶ್ ಕೊಡ್ತಾ ಇದ್ದೀವಿ, 10 per share. So brackets ಅಲ್ಲಿ ಬರ್ಕೊಳ್ಳೋಣ. How many shares are there? 8000 shares are there. And ಒಂದು ಶೇರ್ಗೆ 10 ರೂಪಾಯಿ ಕೊಡೋದ್ರಿಂದ 8000 shares into ₹10. So 8000 into 10 ಎಷ್ಟಾಗುತ್ತೆ? 80,000. ಸೊ ಅದನ್ನು ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಳಿ. ಕ್ಲಿಯರ್? ನಾವು ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಬರೀ ಕ್ಯಾಶ್ ಮಾತ್ರ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಆ್ಯಂಡ್ ರಿಸೀವ್ 8% preference shares of ₹100 each of Bhagya Limited. Andre, you are also paying them in the form of preference shares of Bhagya Limited. In the form of 8% preference shares of Bhagya Limited. Question ಅಲ್ಲಿ ಇದೆ ಈ ಇನ್ಫಾರ್ಮೇಷನ್, ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಓಕೆ, ಎಷ್ಟು ಶೇರ್ಸ್ ಕೊಡ್ತಾ ಇದ್ದೀವಿ? 1 share. 1 share for every 1 share. Ratio is 1:1. Okay, how many shares do we have? 8000 shares ಇದೆ. 1:1, therefore ಒಂದೇ ಶೇರ್ ಕೊಡ್ತಾ ಇದ್ದಾರೆ. ಶೇರಿನ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ದಾನೆ? ₹100. ಸೊ ಪ್ರೀಮಿಯಂ ಅಂತ ಏನು ಕೊಟ್ಟಿಲ್ಲ, therefore we will take the par value itself 100. therefore in the form of 8% preference shares in Bhagya Limited, 8000 into 1 share into ₹100, ಅದೆಷ್ಟು ಬರುತ್ತೆ? 8 lakhs ಬರುತ್ತೆ. ಅದನ್ನು ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಳಿ. ಇದು ಡೀಟೇಲ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನಾವು ಈ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಸಹ ಪೇಮೆಂಟ್ ಆಗಿದೆ. ಲೆಟ್ ಅಸ್ ಸಿ ಹೌ ದಿ ಪೇಮೆಂಟ್ ಇಸ್ ಮೇಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಸಹ ಎರಡು ರೀತಿಯಾದ ಪೇಮೆಂಟ್ ಅಲ್ಲಿದೆ ನೋಡಿ. ಈಚ್ ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ರಿಸೀವ್ 20 ಕ್ಯಾಶ್. ಓಕೆ, ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಎಷ್ಟು ಶೇರ್ಸ್ ಇದೆ ಅಂತ ಹೇಳಿದ್ವಿ? 15,000 ಶೇರ್ಸ್ ಇದೆ. ಸೊ ಒಂದು ಶೇರ್ಗೆ 20 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ 15,000 ಶೇರ್ಸ್ಗೆ ಎಷ್ಟು ಕೊಡಬೇಕು? 15,000 into ₹20, that will give us 3 lakh rupees. Okay, I have written this 3 lakh in the amount column. Now also it says one equity share of ₹100 each of Bhagya Limited at market price of 140. ಇಲ್ಲಿ ಒಂದು ಶೇರ್ ಕೊಡ್ತಾ ಇದ್ದಾರೆ. ಓಕೆ, ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಭಾಗ್ಯ ಲಿಮಿಟೆಡ್. ಕ್ಯಾಲ್ಕುಲೇಷನ್ಸ್ ನೋಡ್ಕೊಳ್ಳಿ. 15,000 ಶೇರ್ಸ್ ಇದೆ. 1 for 1, therefore 1 share, if you have 1 share, ratio is 1:1. ಆದರೆ 1. What is the issue price? 140. You have to always take the issue price. So 140 rupees is the issue price. ಆ ಪ್ರೈಸಲ್ಲಿ ನಾನು ಬರ್ಕೊಂಡಿದ್ದೀನಿ. If I multiply this, I will get 21 lakhs. ಕರೆಕ್ಟಾ? ಕ್ಯಾಲ್ಕುಲೇಟ್ ಮಾಡಿ. 15,000 into 140 ಮಾಡಿದ್ರೆ ಎಸ್ 21 lakhs is correct. ಈಗ these are the total payment made to the equity shareholders as well as preference shareholders in whatever form. ಇದರ ಟೋಟಲ್ ತಗೊಂಡ್ರೆ ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ. ನಾವು ಲೆಟ್ ಮಿ ಟೇಕ್ ದಿ ಟೋಟಲ್ ಆಫ್ ಆಲ್ ದಿಸ್. ಇದರ ಟೋಟಲ್ ತಗೊಂಡ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 32,80,000. This is how you calculate purchase consideration under net payment method.
ಈಗ ಒಂದು ಸಣ್ಣ ರಿವಿಷನ್ ಮಾಡ್ಕೊಳ್ಳೋಣ. ಈ ಪ್ರಾಬ್ಲಮಲ್ಲಿ 3 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್. ಈಗ ಈ ಡಿಬೆಂಚರ್ಸ್ ವಿಲ್ ನಾಟ್ ಹೆಲ್ಪ್ ಅಸ್ ಟು ಕ್ಯಾಲ್ಕುಲೇಟ್ ಪಿ ಸಿ, ಇಗ್ನೋರ್ ದಟ್. ಈಗ ಮಾಹಿತಿ ಪಾಯಿಂಟ್ ನಂಬರ್ 1 and 2 ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇತ್ತು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 2 ರೀತಿಯಾದ ಪೇಮೆಂಟ್, ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಇನ್ ದಿ ಫಾರ್ಮ್ ಆಫ್ 8% ಪ್ರಿಫರೆನ್ಸ್ ಶೇರ್ಸ್ ಇನ್ ಭಾಗ್ಯ ಲಿಮಿಟೆಡ್. ಸೊ ಕ್ಯಾಶ್ ಎಷ್ಟಿದೆ? 10 rupees. ಹೌ ಮೆನಿ ಪ್ರಿಫರೆನ್ಸ್ ಶೇರ್ಸ್ ಡೂ ವಿ ಹ್ಯಾವ್? 8,000. ಸೊ 8,000 into 10, 80,000. ಇನ್ ದಿ ಫಾರ್ಮ್ ಆಫ್ 8% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? 8,000 ಶೇರ್ಸ್ ಇದೆ, ಒಂದು ಶೇರ್ ಕೊಡ್ತಾ ಇದ್ದೀರಿ ಆ್ಯಂಡ್ ಇಶ್ಯೂ ಪ್ರೈಸಸ್ 100. ಸೊ 8,000 into 1 into rupees 100 will give us 8 lakhs. ಸಿಮಿಲರ್ಲಿ ಯಾವ ರೀತಿಯಾದ ಪೇಮೆಂಟ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಾಗಿದೆ ಅಂತ ನೋಡೋಣ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಸಹ 2 ರೀತಿಯಾದ ಪೇಮೆಂಟ್, ಒನ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಆ್ಯಂಡ್ ಸೆಕೆಂಡ್ಲಿ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಭಾಗ್ಯ ಲಿಮಿಟೆಡ್. ಓಕೆ, ಕ್ಯಾಶ್ ಎಷ್ಟು ಕೊಟ್ಟಿದ್ದೀರಿ? 20 rupees ಕೊಟ್ಟಿದ್ದೀರಿ. ಹೌ ಮೆನಿ ಶೇರ್ಸ್ ಡು ವಿ ಹ್ಯಾವ್? 15,000 ಶೇರ್ಸ್. 15,000 shares into rupees 20, you will get 3 lakhs. Okay, ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? 15,000 ಶೇರ್ಸ್ ನಮ್ಮಲ್ಲಿದೆ, ಒಂದು ಶೇರ್ ಕೊಡ್ತಾ ಇದ್ದಾರೆ ಆ್ಯಂಡ್ ದಿ ಇಶ್ಯೂ ಪ್ರೈಸ್ ಎಷ್ಟಿದೆ? 140. ಸೊ 15,000 into 1 into 140 rupees 21 lakhs. ಈ ಎಲ್ಲ ಅಮೌಂಟ್ಸ್ನ ಆ್ಯಡ್ ಮಾಡಿದ್ರೆ you will get purchase consideration under net payment method. Friends, hope you have understood how to calculate purchase consideration. To begin with, simple problems na tagondu solve ಮಾಡಿದೀವಿ. ಇವತ್ತು ನೆಟ್ ಅಸೆಟ್ಸ್ ಮೆಥಡಲ್ಲೂ ಒಂದು ಪ್ರಾಬ್ಲಮ್, ನೆಟ್ ಪೇಮೆಂಟ್ ಮೆಥಡಲ್ಲೂ ಸಹ ಒಂದು ಪ್ರಾಬ್ಲಮ್ನ ತಿಳ್ಕೊಂಡಿದ್ದೀವಿ. Now you have got an idea of how to calculate purchase consideration. Now, in my next session onwards, I will take full-fledged problem. ಒಂದು ಸೆಷನ್ಗೆ ಒಂದೇ ಪ್ರಾಬ್ಲಮ್ ಆಗೋದು. ಸೊ ವಿ ವಿಲ್ ಟೇಕ್ ಒನ್ ಫುಲ್-ಫ್ಲೆಡ್ಜ್ಡ್ ಪ್ರಾಬ್ಲಮ್ ಆ್ಯಂಡ್ ಟ್ರೈ ಟು ವರ್ಕ್ಔಟ್. ಆ ಪ್ರತಿಯೊಂದು ಪ್ರಾಬ್ಲಮ್ಸಲ್ಲೂ ಸಹ ಪಿ ಸಿ ಕ್ಯಾಲ್ಕುಲೇಷನ್ ಬಂದೇ ಬರುತ್ತೆ. ಸೊ ಇಲ್ಲಿಗೆ ಪರ್ಚೇಸ್ ಕನ್ಸಿಡ್ರೇಷನ್ ಮುಗೀತು ಅಂತ ಅನ್ಕೋಬೇಡಿ. ಪ್ರತಿಯೊಂದು ಪ್ರಾಬ್ಲಮಲ್ಲೂ ಸಹ ದಿ ವೆರಿ ಫಸ್ಟ್ ಕ್ಯಾಲ್ಕುಲೇಷನ್ ವಿಲ್ ಬಿ ಪಿ ಸಿ ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಸೆಷನಿಂದ ಫುಲ್-ಫ್ಲೆಡ್ಜ್ಡ್ ಪ್ರಾಬ್ಲಮ್ಸ್ ತಗೋತಾ ಇದ್ದೀವಿ. ಆ ಪ್ರಾಬ್ಲಮ್ಸಲ್ಲೂ ಸಹ ಪರ್ಚೇಸ್ ಕನ್ಸಿಡ್ರೇಷನ್ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದಿ ಕಾನ್ಸೆಪ್ಟ್ಸ್ ದಟ್ ಐ ಹ್ಯಾವ್ ಡಿಸ್ಕಸ್ಡ್ ಟುಡೇ. Thank you for your patient listening. Signing off from you, Dr. Sai Ram.